ರಸ್ತೆ ಬದಿಯಲ್ಲಿ ಜೀವನ ಸಾಗಿಸುವ ಬೀದಿ ವ್ಯಾಪಾರಿಗಳ ಬದುಕಿಗೆ ಕೇಂದ್ರ ಸರ್ಕಾರ ಆಸರೆಯಾಗಿ ನಿಂತಿದೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಲಕ್ಷಾಂತರ ಬೀದಿ ವ್ಯಾಪಾರಿಗಳ ಬಾಳಿಗೆ ಬೆಳಕಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪಿಎಂ ಸ್ವನಿಧಿ ಯೋಜನೆ ಅನುಷ್ಠಾನಕ್ಕೆ ನೀಡಿದ ಗುರಿ ಮೀರಿದ ಕಾರಣ ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚಿನ ಗುರಿ ನೀಡಲಾಗಿದೆ. ಹೀಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬೀದಿ ಬದಿಯ ವ್ಯಾಪಾರಿಗಳಿಗೆ ಬ್ಯಾಂಕ್ ಮೂಲಕ ಕಡಿಮೆ ಬಡ್ಡಿಗೆ 10,000 ರೂಪಾಯಿಯಿಂದ 50,000 ರೂಪಾಯಿವರೆಗೆ ಸಾಲ ನೀಡುವಲ್ಲಿ ಮುಂದಾಗಿದ್ದಾರೆ. ಸಮಯಕ್ಕೆ ಸಾಲ ತೀರಿಸಿದರೆ ಸಬ್ಸಿಡಿ ನೇರವಾಗಿ ಖಾತೆಗೆ ಜಮಾ ಆಗುತ್ತದೆ. ಅಲ್ಲದೆ ಆಯುಷ್ಮಾನ್ ಭಾರತ, ಜೀವ ವಿಮಾ ಮೊದಲಾದ ಸರ್ಕಾರಿ ಸೌಲಭ್ಯಗಳಿಗೆ ಅರ್ಹತೆ ಸಿಗುತ್ತದೆ. ದೂರದರ್ಶನದೊಂದಿಗೆ ಡಿಪ್ಲೊಮೊ ಪದವೀಧರ ಮುನೀರ್, ಕಾರಣಾಂತರಗಳಿಂದ ಕಬ್ಬಿನ ಹಾಲು ಮಾರುವ ಕೆಲಸಕ್ಕೆ ಬಂದಿದ್ದೇನೆ. 15,000 ರೂಪಾಯಿ ಸಾಲ ಪಡೆದು ಕಬ್ಬಿಗಾಗಿ ಹಾಗೂ ಯಂತ್ರದ ರಿಪೇರಿಗಾಗಿ ಖರ್ಚು ಮಾಡಿ ಜೀವನ ನಡೆಸಲಾಗುತ್ತಿದೆ. ಯಾವುದೇ ಶ್ಯೂರಿಟಿ ಇಲ್ಲದೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವುದು ಸಹಾಯವಾಗಿದೆ ಎಂದರು. ಸ್ವಲ್ಪ ಕಡಿಮೆ ಬಡ್ಡಿ ಐತೆ ಅಂತ ನಮಗೆ ಗೊತ್ತಾಯ್ತು. ಅದ್ರಿಗೆ ಅಪ್ಲೈ ಮಾಡಿದ್ದೆ, ಬಂದೈತೆ ರೊಕ್ಕ. ನಾನು ಡಿಪ್ಲೊಮಾ ಮಾಡಿದ್ದೀನಿ HSK ಪಾಲಿಟೆಕ್ನಾಗ. ಮತ್ತೆ ಇದು ಕೆಲಸ ಇಲ್ಲ ಅಂದರೆ ನಾನು ಓನಾಗಿ ನಮ್ಮ ರಿಲೇಷನ್ಸ್ನಾಗ ಕೆಲಸ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ತಗೊಂಡು ಓನಾಗಿ ಬಿಸ್ನೆಸ್ ಓಪನ್ ಮಾಡುತ್ತಿದ್ದೀವಿ. ಹೂವಿನ ವ್ಯಾಪಾರಿ ಶೈಲಜಾ ಮೊದಲು ಖಾಸಗಿ ಲೇವಾದೇವಿಗಾರರಿಂದ 10,000 ರೂಪಾಯಿ ಸಾಲ ಪಡೆದುಕೊಂಡರೆ ಹೆಚ್ಚಿನ ಬಡ್ಡಿ ಕಟ್ಟಬೇಕಿತ್ತು. ಈಗ ಪಿಎಂ ಸ್ವನಿಧಿ ಯೋಜನೆಯಿಂದ ಕಡಿಮೆ ಬಡ್ಡಿಗೆ ಸಾಲ ಸಿಕ್ಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇವ್ರ ಹತ್ರ ಚೆನ್ನಾಗಿದೆ ಸರ್, ನಮಗೆಲ್ಲ ಬಡ್ಡಿ ಕಡಿಮೆ, ಎಲ್ಲ ಕಡಿಮೆ ಇರೋದಕ್ಕೆ ಸರ್ ನಾವು ತಗೊಂಡಿರೋದು 50,000. ಇಲ್ಲಾಂದ್ರೆ 10,000 ತಗೊಂಡು ಇದು ಮಾಡಿಬಿಡ್ತಿದ್ವಿ ಸರ್, ಅದಕ್ಕೆ 50,000 ತಗೊಂಡಿರೋದು. ಮತ್ತೋರ್ವ ಹೂವಿನ ವ್ಯಾಪಾರಿ ಅನುಸೂಯಮ್ಮ ಕಳೆದ 40 ವರ್ಷಗಳಿಂದ ಹೂವಿನ ವ್ಯಾಪಾರ ಮಾಡುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಕಡಿಮೆ ಬಡ್ಡಿಯಲ್ಲಿ ನೀಡಿದ ಸಾಲದಿಂದ ನೆಮ್ಮದಿಯ ಸಂಸಾರ ನಡೆಸಲಾಗುತ್ತಿದೆ. ಮೊದಲಿಗೆ 10,000 ರೂಪಾಯಿ, ನಂತರ 20,000 ರೂಪಾಯಿ ಸಾಲ ಪಡೆದು ಹಿಂತಿರುಗಿಸಿದ್ದೇನೆ. ಇದೀಗ ಹೆಚ್ಚಿನ ಸಾಲಕ್ಕೆ ಅರ್ಜಿ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಸರ್ಕಾರದಿಂದ ನಮಗೆ ಒಳ್ಳೇದೇ ಆಗೈತೆ. ಸಾಲ ಕೊಟ್ಟದಕ್ಕೆ ಬೇಸು ಕುಟುಂಬ ಸಮಮು ಎಲ್ಲ ಬಯಸು ಜೀವನ ಮಾಡೀವಿ. ಇವಾಗ ಆ ಬಡ್ಡಿ ರೊಕ್ಕ ತಗೊಂಡಂಗ ಸರ್ ಇದನ್ನ ಜೀವನ ಮಾಡ್ತಾ ಇದೀವಿ ಸರ್. ಬೇಸ್ ಅನುಕೂಲ ಮಾಡ್ಯಾನ ಸರ್. ಹೊಲಿಗೆ ವ್ಯಾಪಾರಿ ಆನಂದರಾವ್ ಪಿಎಂ ಸ್ವನಿಧಿ ಯೋಜನೆಯಿಂದ 15,000 ಸಾಲ ಪಡೆದು ಹಂತವಾಗಿ ಹಣ ಕಟ್ಟುತ್ತಿರುವೆ. ಸರಿಯಾದ ಮರುಪಾವತಿ ಮಾಡಿದ್ದಲ್ಲಿ ಹೆಚ್ಚಿನ ಸಾಲ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು. ಬಹಳ ಚೆನ್ನಾಗಿದೆ ಸರ್. ಇದ್ರ ಮೇಲೇನೆ ಸರ್ ನಮ್ಮ ಜೀವನ ಎಲ್ಲ 40 ವರ್ಷದಿಂದ ನಾವು ಇದೇ ಮಾಡಾಕತ್ತೀವಿ ಸರ್. ನಾವು ಟೈಲರಿಂಗ್ಗೆ ಇದರಿಂದನೇ ನಮಗೆ ಇಷ್ಟು ದಿನದಿಂದ ನಾವು ಬಡ್ಡಿ ಕಟ್ಟಿ ಈ ಯೋಜನೆ ಬಂದಿದ್ದಕ್ಕೆ ನಮಗೆ ಬಹಳ ಅನುಕೂಲ ಆಗುತ್ತೆ ಸರ್. ಬಿಸ್ಕೆಟ್ ವ್ಯಾಪಾರಿ ಈರಣ್ಣ ಎಂಎಡ್ ಪದವೀಧರನಾಗಿದ್ದು ಕೆಲಸ ದೊರೆಯದ ಹಿನ್ನೆಲೆಯಲ್ಲಿ ನಿರುದ್ಯೋಗಿಯಾಗಿ ಸುಮ್ಮನೆ ಕಾಲಹರಣ ಮಾಡದೆ ಪಿಎಂ ಸ್ವನಿಧಿ ಯೋಜನೆಯಲ್ಲಿ 15,000 ಸಾಲ ಪಡೆದು ಬಿಸ್ಕೆಟ್ ಮಾರಾಟಕ್ಕೆ ಮುಂದಾಗಿದ್ದೇನೆ ಎಂದರು. ಹೊರಗಡೆ ತಗೊಂಡ್ರೆ ಜಾಸ್ತಿ ಬೀಳ್ತದೆ ಸರ್, ಇಲ್ಲಿ ಕಡಿಮೆ ಬಡ್ಡಿಲಿಂದ ಕೊಡ್ತಾ ಇದ್ದಾರೆ ಸರ್, ಪರವಾಗಿಲ್ಲ. ಪಾನ್ ಅಂಗಡಿ ವ್ಯಾಪಾರಿ ಶಿವಪ್ರಕಾಶ 22 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರ ಮಾಡುತ್ತಿದ್ದೇನೆ. ಪಿಎಂ ಸ್ವನಿಧಿ ಯೋಜನೆಯಿಂದ ಸಾಲ ಪಡೆದು ಕಂತುಗಳಲ್ಲಿ ಬ್ಯಾಂಕ್ಗೆ ಜಮೆ ಮಾಡುವುದು ಹೆಚ್ಚಿನ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಎಲ್ಲ ನಾವು ಹೊರಗಡೆ ಅಲ್ಲಿ ನಾವು ಸಾಲ ಗಿಲ್ಲ ಮಾಡೋಕ್ಕಿಂತ ಬ್ಯಾಂಕ್ ಕಡೆಯಿಂದ ಕೊಟ್ಟಾಗ ಅವರು ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಇವರು ವ್ಯಾಪಾರ ಮಾಡ್ತಾರೆ ಇಲ್ಲಿ ರೆಗ್ಯುಲರ್ ಆಗಿ ಅಂತೇಳಿ. ನಾವು ಇವಾಗ ಹತ್ರ ಒಂದು 25 ವರ್ಷದಿಂದ ನಮಗೆ ನಡೀತಾ ಇದೆ. ಇಲ್ಲಿ ಯಾವುದೇ ಥರ ತೊಂದರೆ ಇಲ್ಲ. ನಮಗೆ ಬ್ಯಾಂಕ್ ಕಡೆಯಿಂದನೂ ನಮಗೆ ಫುಲ್ ಸಪೋರ್ಟ್ ಇದೆ. ಆಗ ಅವರು ಇವಾಗಲೂ ಹೇಳಿದ್ದಾರೆ, ನಿಮ್ಗೆ ಏನಾದರೂ ಬೇಕಾದ್ರೆ ಲೋನ್ ಮಾಡಿಕೊಳ್ರಿ ಅಂತ. ಬಳ್ಳಾರಿ ಮಹಾನಗರ ಪಾಲಿಕೆಯ ಸ್ವನಿಧಿ ಅನುಷ್ಠಾನ ಅಧಿಕಾರಿ ಚನ್ನಬಸವನಗೌಡ ಕಳೆದ ಬಾರಿ ನೀಡಿದ ಗುರಿ ತಲುಪಿದ ಕಾರಣ ಇದೀಗ ಇನ್ನೂ ಹೆಚ್ಚಿನ ಸಾಲ ನೀಡುವ ಗುರಿ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಹೇಳಿದರು. ಮೊದಲನೇ ಹಂತದ ಸಾಲವನ್ನು ಮಂಜೂರು ಮಾಡಿಸಿದ್ದೀವಿ. 4,064 ಜನರಿಗೆ ಎರಡನೇ ಹಂತದ ಸಾಲವನ್ನು ಮಂಜೂರು ಮಾಡಿಸಿದ್ದೀವಿ. 1,573 ಜನ ಬೀದಿ ವ್ಯಾಪಾರಸ್ಥರಿಗೆ 3ನೇ ಹಂತದ ಸಾಲವನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಇನ್ನು ನಮ್ಮ ಟಾರ್ಗೆಟ್ಗೆ ಅನುಗುಣವಾಗಿ ನಾವು ಬೀದಿ ವ್ಯಾಪಾರಸ್ಥರಿಗೆ ಸಾಲ ಕೊಡಿಸೋದನ್ನು ಮುಂದುವರಿಸ್ತಾ ಇದ್ದೀವಿ. ನಾವು ಅದಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ. ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಕಚೇರಿಯ ಡೇ ನಲ್ಮಾ ಯೋಜನೆಯ ಅಭಿಯಾನ ವ್ಯವಸ್ಥಾಪಕ ಪ್ರಾಣೇಶ್
ಜಿಲ್ಲೆಯ 8 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯೋಜನೆಯ ಅನುಷ್ಠಾನ ಮಾಡಲಾಗಿದೆ. ಪಿಎಂ ಸ್ವನಿಧಿ ಯೋಜನೆಯಲ್ಲಿ ಈಗಾಗಲೇ 90% ಗುರಿ ತಲುಪಲಾಗಿದೆ ಎಂದರು. ಅಂದರೆ 91.50% ಫಲಾನುಭವಿಗಳನ್ನು ಕವರ್ ಮಾಡಿ ಆರ್ಥಿಕದ ಒಂದು ಸಹಾಯವನ್ನು ಸೌಲಭ್ಯವನ್ನು ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ 8 ನಗರ ಸ್ಥಳೀಯ ಸಂಸ್ಥೆ ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ ತಲುಪಿಸಲಾಗಿದೆ.